ಶಿವಗಂಗೆ ಬೆಟ್ಟದಲ್ಲಿ ಅದ್ವೈತ್ ಉಪಾಧ್ಯಾಯ ಮಿಸ್ಸಿಂಗ್ ಪ್ರಕರಣ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಕಳೆದ 4 ದಿನಗಳಿಂದಲೂ ಕೂಡ ಪೊಲೀಸರು ಮತ್ತು NDRF ಹಾಗೂ SDRF ತಂಡಗಳು ನಿರಂತರವಾಗಿ ಅದ್ವೈತ್ ಉಪಾಧ್ಯಾಯಗಾಗಿ ಹುಡುಕಾಟವನ್ನ ನಡೆಸಿರುವಂತದ್ದು. ಆದ್ರೂ ಕೂಡ ಆತನ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ. ಇವತ್ತು 5ನೇ ದಿನದ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಇದರ ಜೊತೆಗೆ ಆ ಒಂದು ಶಿವಗಂಗೆ ಬೆಟ್ಟದಲ್ಲಿ ಹುಡುಕಾಟವನ್ನು ನಡೆಸಲಿಕ್ಕೆ ಇಂಡಿಯನ್ ಕ್ಲೈಂಬರ್ ಆಗಿರುವಂತಹ ಜ್ಯೋತಿರಾಜ್ ಅವರನ್ನು ಕೂಡ ಕರೆಸಿರುವಂತದ್ದು. ಸೊ ಇಡೀ ತಂಡದೊಂದಿಗೆ ಅವರು ಶಿವಗಂಗೆ ಬೆಟ್ಟದಲ್ಲಿ ಇವತ್ತು ಅದ್ವೈತ್ ಉಪಾಧ್ಯಾಯಂಗಾಗಿ ಹುಡುಕಾಟವನ್ನು ನಡೆಸ್ತಾರೆ. ಸೊ ಅವ್ರು ನಮ್ಮ ಜೊತೆ ಇದ್ರೆ ಅವ್ರು ಮಾತಾಡ್ತೀನಿ. ಸರ್ ನಮಸ್ಕಾರ. ಈಗ ಏನಂತ ಫೋನ್ ಬಂದಿತ್ತು ಸರ್, ಏನ್ ಹೇಳಿದ್ರು ಈ ಒಂದು 4 ದಿನದಿಂದ ಅದ್ವೈತ್ ಉಪಾಧ್ಯಾಯ ಅನ್ನುವಂತ ವ್ಯಕ್ತಿ ಕಾಣೆಯಾಗಿದ್ದಾನೆ ಅನ್ನುವಂತ ಹಿನ್ನೆಲೆಯಲ್ಲಿ? ಅಣ್ಣ, ನಿಮಗೆಲ್ಲ ನಮ್ಮ ಟಿವಿನವ್ರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತಾ ಇದೀನಿ. ಏನು ಕಾರಣ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಯಾರ ಕೈಲಿ ಆಗಲ್ಲ ಅಂದ್ರೆ ಮಾತ್ರ ನಾನು ಹೋಗಿ ಟ್ರೈ ಮಾಡ್ತೀನಿ. ತುಂಬಾ ಅಪಾಯಕಾರಿಯಾಗಿ ನಾನು ಟ್ರೈ ಮಾಡ್ತೀನಿ. ಬಟ್ ಮುಂಚೆ ತರ ವಿತೌಟ್ ಸೇಫ್ಟಿ ಎಲ್ಲ ಇಲ್ಲ. ಯಾಕಂದ್ರೆ ಕಾರಣ ಏನಂದ್ರೆ, ಪ್ರವೀಣ್ CM ಅಂತ ಇಂಟರ್ನ್ಯಾಷನಲ್ ಒಬ್ಬ ಕ್ಲೈಂಬರ್, ನನ್ನ ಸೀನಿಯರ್, ನನ್ನ ಗುರುಗಳು, ಅವ್ರು ಸ್ವಿಟ್ಜರ್ಲ್ಯಾಂಡ್ ಆಗಾದ್ರೆ ನನಗೆ ಅವರು 350 ಮೀಟರ್ ರೋಪ್ ಕೊಡ್ಸಾರ. ಜೋಗ್ ಫಾಲ್ಸ್ ಫುಲ್ ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದ ರೋಪ್ ಕೊಡ್ಸಾರ. ಆ ಸೇಫ್ಟಿಯಿಂದ ಎಲ್ಲೇ ಹೋದ್ರು ಸೇಫ್ಟಿಯಿಂದ ಮಾಡುವಂತಾನೆ ನನಗೆ ಅಧ್ಯಯನ ಕೊಟ್ಟಿರೋದು. ಕಾರಣ ಏನಂದ್ರೆ, ಈಗ 23ಕ್ಕೆ ಮದುವೆ ಬೇರೆ. ನನಗೆ ಈಗ 2 ದಿವಸದ ಹಿಂದೆ ಒಂದ್ಸರಿ ಪೊಲೀಸ್ನವ್ರು ಫೋನ್ ಮಾಡಿದ್ರು ಬರೋಕ್ಕಾಗುತ್ತಾ ಅಂತ. ನಾನು ಹಿಂಗೆ ಬರ್ಬೇಕಂದ್ರೆ ನನ್ನ ಕೈಲಿ ಏನಿಲ್ಲ, ಗಾಡಿ ಗಿಡಿ ಅಂದ್ರೆ ಬಾಡಿಗೆ ಕಾರ್ ಮಾಡ್ಕೊಂಬ ನಾವು ಒಂದು ಅಮೌಂಟ್ ಇದು ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಸರ್ ಅಂತೇಳಿ ನನ್ನ ಹುಡುಗರು ಎಲ್ಲರಿಗೂ ತಿಳಿಸಿದೆ. ಆಯ್ತು ಹೋಗೋಣ ಅಂದ್ರು. ಆಮೇಲೆ ಅವರು 2 ದಿವಸದ ಹಿಂದೆನೆ ಫೋನ್ ಮಾಡಿದ್ರು, ಬಟ್ ಏನು ಫೋನ್ ಮಾಡಿಲ್ಲ. ಆದ್ರೆ ನಿನ್ನೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿ ಬಾರ ರಾಜು ಅಂತೇಳಿ ಇದು ಮಾಡಿದ್ರು. ಸರಿ ಬರ್ತೀನಿ ಅಂತೇಳಿ ನಮ್ಮ ಕನ್ನಡಿಗರು, ನಮ್ಮ ಇದರಲ್ಲಿ ನಾನಿದ್ದು ಯಾರು ಆಗಿದ್ರೆ, ಯಾಕಂದ್ರೆ ಇದು ನನ್ನ ದೇಶ, ನಮ್ಮ ಅಣ್ಣ ತಮ್ಮಗಳೇ ಯಾರು ಒಬ್ರು ಅವ್ರು ಏನೇ ತಪ್ಪು ಮಾಡಿದ್ರು ಬಿಟ್ರು ಗೊತ್ತಿಲ್ಲ. ಆದ್ರೆ ನಮ್ಮ ಕೊನೆಗೆ ಅವ್ರ ಅಪ್ಪ ಅಮ್ಮಗೋಸ್ಕರ ಮುಖ ತೋರ್ಸೋ ಕೆಲಸನಾರ ನಾನು ಮಾಡ್ಬೇಕು ಅಂತೇಳಿ ನಾನು ಬಂದು ಸೇಫ್ಟಿ ಹಾಕೊಂಡು, ಸೇಫ್ಟಿಯಿಂದನೇ ರೋಪ್ ಹಾಕೊಂಡು ಇವತ್ತು ಹುಡುಕ್ತೀನಿ. ಇಲ್ಲಾಂದ್ರೆ ನಾಳೆನೂ ಒಂದ್ ದಿವಸ ಹುಡುಕಿ ಫುಲ್ ಸುತ್ತಿ ಹುಡುಕಿ ನನ್ನ ಕೈಲಿ ಆದಷ್ಟು ಪ್ರಾಣ ಒತ್ತೆ ಇಟ್ಟಾರ ಅದನ್ನ ಟ್ರೈ ಮಾಡಿ ನೋಡ್ತೀನಿ. ಸಿಗ್ಲಿಲ್ಲ ಅಂದ್ರೆ ಅಲ್ಲಿದ್ರೆ ಖಂಡಿತ ಸಿಗ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಹೆಂಗಾರ ಮಾಡಿ ಎಲ್ಲರ ಆಶೀರ್ವಾದ ಮಾಡಿ ನಮ್ಮ ಕರ್ನಾಟಕ ಜನತೆ ಮದುವೆ ಕೂಡ ಆಗ್ತಾ ಇದೀನಿ. ಅದಕ್ಕೆ ನನ್ನ ಟೀಮ್ ಎಲ್ಲ ಬರ್ತಾ ಇದೀವಿ. ದೇವ್ರ ಮೇಲೆ ಭಾರ ಹಾಕಿ. ಎಷ್ಟು ಜನರ ತಂಡ ಇದೆ, ಯಾರೆಲ್ಲ ಇದೀರ ನಿಮ್ ತಂಡ? ನಾವು 20 ಜನ ಇದೀವಿ. ಬಟ್ ಇವತ್ತು ನಾವು ಬಂದಿರೋದು, ನನಗೆ ಒಂದು 5 ಜನ ಬಂದಿವಿ. ನನ್ನ ತಮ್ಮ ಬಂದಾನೆ, ನನ್ನ ಅಲಿಯ ಬಂದಾನೆ, ಇವನು ನನ್ನ ತಮ್ಮನೇ, ಹೌದು ನನ್ನ ತಂಗಿ ಗಂಡ. ಎಲ್ಲಾರು ನಾವೇ 5 ಜನ ಬಂದಿದ್ವಿ. ಸಣ್ಣ ಕಾರ್ ಬಾಡಿಗೆ ಕಾರ್ ತಗೊಂಬಂದಿವಿ. 5 ಜನ ಸಾಕು. ನಾನು ಒಬ್ಬನೇ ಬಂಡೆ ಮೇಲೆ ಕೆಳಗಿಳಿಯೋದು ಇಲ್ಲ, ನನ್ನ ತಮ್ಮ ಜೊತೆಗೆ ಇಳಿತಾನೆ. ಜೊತೆಗೆ ಉಳಿದು ಅದನ್ನ ಹುಡುಕಿ ಹೆಂಗಾರ ಮಾಡಿ ಅವ್ರಿಗೆ ತಲುಪಿಸಿ ಬಂದ್ಬಿಡೋಣ. ಯಾಕಂದ್ರೆ ನಮ್ಮ ಕರ್ನಾಟಕ ಜನ, ನಮ್ಮ ಡಿಪಾರ್ಟ್ಮೆಂಟ್ ನನ್ನ ಮೇಲೆ ಮೀಟರ್ ನಂಬಿಕೆ ಉಳಿಸ್ಕೋಬೇಕು. ನಾನು ಹೆಂಗಾರ ಮಾಡಿ ನಾನು ಆದಷ್ಟು ಟ್ರೈ ಮಾಡಿ ನನ್ನ ಕೈಲಿ ತೆಗೆದುಕೊಡ್ತೀನಿ ಅಂತ ಮಾತು. ಕಳೆದ 4 ದಿನದಿಂದನೂ ಕೂಡ ಅಲ್ಲಿ SDRF ಮತ್ತೆ NDRFನವರು ಕೂಡ ಬಂಡೆಗಳಲ್ಲಿ ಹುಡುಕಾಟವನ್ನು ನಡೆಸಿದ್ರು. ಮಳೆ ಬರ್ತಾ ಇರೋದ್ರಿಂದ ಅವರು ಕೆಲವೊಂದು ಬಂಡೆಗಳಿರೋಂಥ ಜಾಗದಲ್ಲಿ ಇಳಿಯಕ್ ಆಗ್ತಿಲ್ಲ. ಸೊ ಅಲ್ಲಿ ಯಾವ ರೀತಿಯಾಗಿ ಇಳಿದು ಹುಡುಕಾಟ ಮಾಡ್ತಾರೆ? ರೋಪ್ ಇದೆ. ನಾನು ಯಾವ ಸಂಧಿ ಒಳಗೆ ಬೇಕಾದ್ರೆ ರೋಪ್ 300 ಮೀಟರ್ ರೋಪ್ ಇರೋದ್ರಿಂದ ಒಂದು 200 ಮೀಟರ್ ರೋಪ್ ಹಾಕೊಂಡು ನಾನು ಹುಡುಕ್ತೀನಿ ಒಳಗೆ. ಎಲ್ಲಿ ಇರ್ಬೋದು ಅಂತ ಹುಡುಕ್ತೀನಿ. ರೋಪ್ ಇರೋದ್ರಿಂದ ಏನು ತೊಂದರೆ ಇಲ್ಲ. NDRFನವರೆಲ್ಲ ಹುಡುಕ್ತಾರೆ, ಬಟ್ ಅವ್ರು ಕೆಳಗಡೆ ಕಲ್ಲು ಸಂಧಿ ಎಲ್ಲ ಹುಡುಕ್ತಾರೆ. ರೋಪ್ ಅಲ್ಲಿ ಮೇಲ್ಗಡೆ ಇಳ್ದು ಬರೋದು ನಾವು ಕ್ಲೈಂಬರ್ ಅಲ್ವಾ, ನಾನು ಹತ್ತಲಾರದ ಬಂಡೆ ಯಾವುದೂ ಇಲ್ಲ. ಹಂಗಾಗಿ ನನಗೆ ಆ ಬೆಟ್ಟದಲ್ಲಿ ಅಂತ ಒಂದು ಶಿವ ನನ್ನ ಕರ್ಸ್ಕೊಂತದಾನೆ. ಅದು ಅಯ್ಯಪ್ಪನಿಗೆ ಸೇರೋದು ನನ್ನ ಕೈಗೆ ಸಿಗುತ್ತೆ ಅಂತ ನಂಬಿಕೆಯಲ್ಲಿ ನಾನು ಟ್ರೈ ಮಾಡಿ ನೋಡ್ತೀನಿ. ಮಳೆ ಆತರ ಬಂದಾಗ ಸಮಸ್ಯೆ ಆಗುತ್ತೆ. ಆಯ್ತಲ್ಲ, ನಾ ವಿತೌಟ್ ಸೇಫ್ಟಿ ಜೋಗ್ ಫಾಲ್ಸ್ನೇ ಹತ್ತಿ ಇಳ್ದಿರೋನಲ್ವಾ, ಹೆಣ ಹೊತ್ಕೊಂಡು ನೀರಲ್ಲಿ ಹತ್ತಿರೋನು ನಾನು ವಿತೌಟ್ ಸೇಫ್ಟಿ. 3 ದಿವಸ ಅಲ್ಲೇ ಸಿಕ್ಕೊಳ್ಳಿಲ್ವ ನೀರಲ್ಲೇ. ಹಂಗಾಗಿ ಇವಾಗ ನನ್ನ ಹತ್ರ ಸೇಫ್ಟಿ ಇದೆ, ಏನು ಭಯ ಇಲ್ಲ. ಎಲ್ಲ ರೋಪ್ ಗೀಪ್ ಎಲ್ಲ ಎಕ್ವಿಪ್ಮೆಂಟ್ ಗಿರ್ನೆಸ್ ಎಲ್ಲ ತಂದಿನಿ. ಅದಕ್ಕೆ ಎಲ್ಲ ಇದು ಮಾಡ್ತಾ ಇದೀನಿ. ಎಲ್ಲ ನನ್ನ ಹುಡುಗರು ಅದಾರ, ನನ್ನ ತಮ್ಮಂದ್ರ ಅದಾರ, ಏನು ತೊಂದರೆ ಇಲ್ಲ. ಏನು ಆಗಿಲ್ಲ ಅಂತಂದ್ರೆ ಆತ ಜೀವಂತವಾಗಿದ್ರು ಕೂಡ ಹುಡುಕೊಂಡು ಕರ್ಕೊಂಡ್ಬರಂತ. ಜೀವಂತ ಇದ್ರು ನಾವು ಎತ್ಕೊಂಡ್ ಬರ್ತೀನಿ ಬಿಡ. ಜೀವಂತ ಇದ್ರು ಖಂಡಿತ ಎತ್ಕೊಂಡ್ ಬರ್ತೀನಿ. ಅವ್ನು ಬದುಕಿದ್ರೆ ತುಂಬಾ ಖುಷಿ ನನಗೆ. ಒಂದು ಜೀವ ಹೋಗೋದು ಬೇಡ, ಬದುಕಿದ್ರೆ ತುಂಬಾ ಖುಷಿ ಪಡ್ತೀನಿ ನಾನು. ಗೊತ್ತಿಲ್ಲ, ಆದ್ರೆ ಅವ್ರು ಹೇಳ್ತಾರೆ. ಆದ್ರೆ ನಮ್ ಡಿಪಾರ್ಟ್ಮೆಂಟ್ ಅವ್ರು ನನ್ನ ಮೇಲೆ ಇಟ್ಟರೆ ನಂಬಿಕೆಗೋಸ್ಕರ ನಾನು ಕರೀತಾರೆ. ಬಂದು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ. ನಾನು ಒಬ್ಬ ಸೇವಕನಾಗಿ ಅದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಜ್ಯೋತಿರಾಜ್ ಅವರ ಮಾತು. ನನ್ನ ಮೇಲೆ ನಂಬಿಕೆ ಇಟ್ಟು ಡಿಪಾರ್ಟ್ಮೆಂಟ್ ಅವರು ಕರೀತಾ ಇದ್ದಾರೆ. ಸೊ ನಾನು ಆದಷ್ಟು ಆತನನ್ನ ಹುಡುಕೊಡುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂಥದ್ದು. ಮಧು ಇಂಗಳದಲ್ಲಿ ನ್ಯೂಸ್ ಫಸ್ಟ್, ನೆಲಮಂಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.